ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಗುಜರಾತ್ಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ಧೂರಿಯಾದ ಸ್ವಾಗತ ಸಿಕ್ಕಿದೆ. ವಡೋದರಾದಲ್ಲಿ ನಡೆದ ರೋಡ್ ಶೋ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗುಜರಾತ್ನಲ್ಲೂ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ವಡೋದರಾದಲ್ಲಿ ಎಲ್ಲೆಲ್ಲೂ ತ್ರಿವರ್ಣ ಬಾವುಟ. ಆಪರೇಷನ್ ಸಿಂಧೂರ ದೇಶದಲ್ಲಿ ಏಕತೆ ಸಂದೇಶ ಸಾರಿದ ಆರ್ಮಿ ಆಪರೇಷನ್ ಭಾರತೀಯರಲ್ಲಿ ದೇಶಭಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಗುಜರಾತ್ನ ವಡೋದರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಇದಕ್ಕೆ ಪುಷ್ಟಿ ನೀಡಿದೆ. ಹೌದು, ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಪ್ರವಾಸ ಕೈಗೊಂಡಿದ್ದಾರೆ. 2 ದಿನದ ಪ್ರವಾಸದಲ್ಲಿ ಬರೋಬ್ಬರಿ 82,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ಹಸಿರು ನಿಶಾನೆ ತೋರಲಿದ್ದಾರೆ. ಇಂದು ಖರೋದ್, ದಹೋದ್ನಲ್ಲಿ 24,000 ಕೋಟಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಿದರು. ಭುಜ್ನಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಪಾಕಿಸ್ತಾನದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದರು. भारत के टारगेट पर आतंकवादियों के हेडक्वार्टर थे. सैकड़ों किलोमीटर अंदर जाकर के अगल बगल में किसी का भी नुकसान हुए बिना सीधी चोट करके आ गए. सटीक वार किया. ये दिखाता है कि हमारी सेना कितनी सक्षम और कितनी अनुशासित है. हमने दुनिया को दिखाया कि हम आतंकवाद के अड्डों को, उनके ठिकानों को यहां बैठे बैठे मिट्टी में मिला सकते हैं. ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ದೇಶಕ್ಕೆ ವಿವರಿಸಿದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಕುಟುಂಬದ ಸದಸ್ಯರು ಮೋದಿ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಸೋಫಿಯಾ ಕುರೇಶಿ ಅವರ ತಂದೆ ತಾಜ್ ಮೊಹಮ್ಮದ್, ತಾಯಿ ಹಲೀಮಾ ಕುರೇಶಿ, ಸಹೋದರ ಸಂಜಯ್ ಕುರೇಶಿ ಮತ್ತು ಸಹೋದರಿ ಶೈನಾ ಸಿನ್ಸಾರ್ ರೋಡ್ ಶೋನಲ್ಲಿ ಕಾಣಿಸಿಕೊಂಡಿದ್ರು. उनके पीछे जो तेज था, जो नूर था, वो अलग ही दिख रहा था. जब मोदी जी यहाँ से निकले तो सारे जो है जय जयकार की जो नारे लग रहे थे और एकदम मतलब देशभक्ति, पेट्रियोटिज्म जो हमारे अंदर से निकल रहा था, वो किसी को बोलने की जरूरत नहीं. एक खुशी एक अलग थी. और सबसे बड़ी बात तो नारी सशक्तिकरण. जो मैं खुद एक फीमेल हूँ तो वो उस चीज को फील कर सकती हूँ कि मोदी जी ने फीमेल को कितना ऊपर उठा दिया है. ನಾಳೆಯೂ ಗುಜರಾತ್ನಲ್ಲಿ ಪ್ರವಾಸ ಮುಂದುವರಿಸಲಿರುವ ಪ್ರಧಾನಿ ಮೋದಿ ಗಾಂಧಿನಗರದಲ್ಲಿ ರೋಡ್ ಶೋ ನಡೆಸಲಿದ್ದಾರೆ. ಈ ವೇಳೆ 30,000ಕ್ಕೂ ಹೆಚ್ಚು ಬಿಜೆಪಿ ಕಾರ್ಯಕರ್ತರು ಭಾಗವಹಿಸಲಿದ್ದು ನಾಳೆ 5,536 ಕೋಟಿ ಮಹಾತ್ಮ ಮಂದಿರ ಯೋಜನೆಗೆ ಗುದ್ದಲಿ ಪೂಜೆ ನೆರವೇರಿಸಲಿದ್ದಾರೆ. ಇದರ ಜೊತೆಗೆ 22,055 ಕೋಟಿ ವೆಚ್ಚದ ಯೋಜನೆಗಳಿಗೆ ಚಾಲನೆ ನೀಡುವುದು ವಿಶೇಷವಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಪಾಕಿಸ್ತಾನ ಕಳ್ಳಾಟ ಆಡುವುದು ಹೊಸದೇನಲ್ಲ. ಭಾರತದ ಮುಂದೆ ಬಾಲ ಬಿಚ್ಚೋಕ್ ನಿಂತ ಪಾಕಿಸ್ತಾನಿಗಳ ಅಸಲಿ ಮುಖ ಜಗತ್ತಿನ ಎದುರು ತೆರೆದುಕೊಂಡಿದೆ. ಒಂದೇ ಒಂದು ಫೋಟೋ ಪಾಕಿಸ್ತಾನದ ಮಾನವನ್ನ ಹರಾಜು ಹಾಕ್ಬಿಟ್ಟಿದೆ. ಪಾಕಿಸ್ತಾನ ಭಯೋತ್ಪಾದಕರನ್ನ ಸಾಕಿ ಸಲುಹುತ್ತಿರೋ ಭಿಕಾರಿ ರಾಷ್ಟ್ರ. ಉಗ್ರರ ಮೃತದೇಹಗಳಿಗೆ ಹೆಗಲು ಕೊಟ್ಟ ನಮಕ್ ಹರಾಮಿ ದೇಶ. ಸಮರ ಭೂಮಿಯಲ್ಲಿ ಭಾರತದ ವಿರುದ್ಧ ಹೋರಾಡೋಕಾಗದೆ ಮಂಡಿಯೂರಿದ ಪುಕ್ಕಲ ದೇಶ. ಇಂಥ ಪಾಕಿಸ್ತಾನದ ಮರ್ಯಾದೆ ಮತ್ತೊಮ್ಮೆ ಜಗತ್ತಿನ ಮುಂದೆ 3 ಕಾಸಿಗೆ ಹರಾಜಾಗಿದೆ. ಚೀನಾ ಮಿಲಿಟರಿ ಫೋಟೋ ಹಿಡಿದು ಪಾಕ್ ಸಂಭ್ರಮ. ಕಳಚಿ ಬಿತ್ತು ಪಾಪಿ ಪಾಕಿಸ್ತಾನದ ಕಳ್ಳ ಮುಖವಾಡ. ಪಹಲ್ಗಾಮ್ ದಾಳಿಗೆ ಪ್ರತಿಕಾರವಾಗಿ ಭಾರತ ಪಾಕಿಸ್ತಾನಕ್ಕೆ ನುಗ್ಗೆ ಹೊಡೆದಿದೆ. ಆಪರೇಷನ್ ಸಿಂಧೂರ ಮಾಡಿ ಉಗ್ರರನ್ನ ಮಟ್ಟ ಹಾಕಿದೆ. ಅಷ್ಟೇ ಯಾಕೆ, ಭಯೋತ್ಪಾದಕರ ನಾಡಿನ ಮಿಲಿಟರಿ ಏರ್ ಬೇಸ್ಗಳನ್ನ ಚಿಂದಿ ಚಿತ್ರಾನ್ನ ಮಾಡಿದೆ. ಇಷ್ಟೆಲ್ಲ ಆದ್ರೂ ಈ ಬಾರಿ ಭಿಕಾರಿ ರಾಷ್ಟ್ರ ಮಾತ್ರ ನಾವೇ ಯುದ್ಧದಲ್ಲಿ ಗೆದ್ದು ಬೀಗಿದ್ದೀವಿ ಅಂತ ಹೊಗಳೆ ಬಿಡುತ್ತಿದೆ. ಚೀನಾ ಮಿಲಿಟರಿ ಫೋಟೋ ಹಿಡಿದು ಸೆಲೆಬ್ರೇಟ್ ಮಾಡ್ತಿದೆ. ಎಸ್, ಭಾರತದ ವಿರುದ್ಧದ ಯುದ್ಧದಲ್ಲಿ ಪಾಕಿಸ್ತಾನ ಗೆದ್ದಿದೆ ಅಂತ ಪಾಕ್ ಸೇನೆ ಸಂಭ್ರಮಿಸುತ್ತಿದೆ. ಆಪರೇಷನ್ ಬನ್ಯಾನ್ ಸಕ್ಸಸ್ ಆಗಿದೆ ಅಂತ ಬಿಟ್ಟಿ ಸೆಲೆಬ್ರೇಷನ್ ಮಾಡ್ತಿದೆ. ವಿಷಯ ಏನಂದ್ರೆ ಪಾಕ್ ಸೇನಾ ಮುಖ್ಯಸ್ಥ ಆಸಿಮ್ ಮುನೀರ್ ಆಪರೇಷನ್ ಬನ್ಯಾನ್ನ ನಕಲಿ ಫೋಟೋವೊಂದನ್ನ ಪ್ರಧಾನಿ ಶಹಬಾಜ್ ಶರೀಫ್ಗೆ ಉಡುಗೊರೆಯಾಗಿ ನೀಡಿದ್ದಾನೆ. ಇಂಟ್ರೆಸ್ಟಿಂಗ್ ವಿಚಾರ ಅಂದ್ರೆ ಇದು ಯಾವುದೇ ಆಪರೇಷನ್ ಬನ್ಯಾನ್ ಫೋಟೋ ಅಲ್ಲ.
ಬದಲಾಗಿ 2019ರ ಚೀನಾ ಮಿಲಿಟರಿ ಕಾರ್ಯಾಚರಣೆಯ ಫೋಟೋ. ಈ ನಕಲಿ ಫೋಟೋ ಹಿಡಿದು ಬಿಟ್ಟಿ ಬಿಲ್ಡಪ್ ಕೊಟ್ಟ ಪಾಕಿಸ್ತಾನದ ಪೊಗಳೆ ನಾಯಕರನ್ನ ನೆಟ್ಟಿಗರು ಸಖತ್ ಟ್ರೋಲ್ ಮಾಡಿದ್ದಾರೆ. ಏನೇ ಹೇಳಿ ಚೀನಾ ಮಿಲಿಟರಿ ಫೋಟೋ ಹಿಡಿದು ಸಂಭ್ರಮಿಸಿದ ಪಾಕ್ ಮರ್ಯಾದೆ 3 ಕಾಸಿಗೆ ಹರಾಜಾಗಿದ್ದಂತೂ ಸುಳ್ಳಲ್ಲ. ಇದಕ್ಕಿಂತ ನಾಚಿಕೆಗೇಡು ಮತ್ತೊಂದಿಲ್ಲ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇವತ್ತಿನ ಕರ್ನಾಟಕ ಪ್ರೈಮ್ ಟೈಮ್ನ ಸುದ್ದಿಗೊಂದು ಬ್ರೇಕ್ ಆದ ನಂತರ ಬ್ರಹ್ಮಾಸ್ತ್ರ ವಿಶೇಷ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಆಪರೇಷನ್ ಸಿಂಧೂರ ಬೆನ್ನಲ್ಲೇ ಗುಜರಾತ್ಗೆ ಭೇಟಿ ನೀಡಿದ ಪ್ರಧಾನಿ ನರೇಂದ್ರ ಮೋದಿಗೆ ಅದ್ದೂರಿಯಾದ ಸ್ವಾಗತ ಸಿಕ್ಕಿದೆ. ವಡೋದರಾದಲ್ಲಿ ನಡೆದ ರೋಡ್ ಶೋ 10 ಹಲವು ವಿಶೇಷತೆಗಳಿಗೆ ಸಾಕ್ಷಿಯಾಗಿದೆ. ಆ ಬಗ್ಗೆ ಒಂದು ರಿಪೋರ್ಟ್ ನಿಮ್ಮ ಮುಂದೆ. ಗುಜರಾತ್ನಲ್ಲೂ ಪ್ರಧಾನಿಗೆ ಅದ್ದೂರಿ ಸ್ವಾಗತ. ವಡೋದರಾದಲ್ಲಿ ಎಲ್ಲೆಲ್ಲೂ ತ್ರಿವರ್ಣ ಬಾವುಟ. ಆಪರೇಷನ್ ಸಿಂಧೂರ ದೇಶದಲ್ಲಿ ಏಕತೆ ಸಂದೇಶ ಸಾರಿದ ಆರ್ಮಿ ಆಪರೇಷನ್ ಭಾರತೀಯರಲ್ಲಿ ದೇಶಭಕ್ತಿಯನ್ನ ಮತ್ತಷ್ಟು ಇಮ್ಮಡಿಗೊಳಿಸಿದೆ. ಗುಜರಾತ್ನ ವಡೋದರಾದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ರೋಡ್ ಶೋ ಇದಕ್ಕೆ ಪುಷ್ಟಿ ನೀಡಿದೆ. ಹೌದು, ಆಪರೇಷನ್ ಸಿಂಧೂರದ ಬೆನ್ನಲ್ಲೇ ಮೊದಲ ಬಾರಿಗೆ ಪ್ರಧಾನಿ ನರೇಂದ್ರ ಮೋದಿ ಗುಜರಾತ್ ಪ್ರವಾಸ ಕೈಗೊಂಡಿದ್ದಾರೆ. 2 ದಿನದ ಪ್ರವಾಸದಲ್ಲಿ ಬರೋಬ್ಬರಿ 82,000 ಕೋಟಿ ವೆಚ್ಚದ ಯೋಜನೆಗಳಿಗೆ ಪ್ರಧಾನಿ ಹಸಿರು ನಿಶಾನೆ ತೋರಲಿದ್ದಾರೆ. ಇಂದು ಖರೋದ್, ದಹೋದ್ನಲ್ಲಿ 24,000 ಕೋಟಿ ಮೌಲ್ಯದ ಯೋಜನೆಗಳಿಗೆ ಚಾಲನೆ ನೀಡಿದರು. ಭುಜ್ನಲ್ಲಿ ಸಾರ್ವಜನಿಕರನ್ನ ಉದ್ದೇಶಿಸಿ ಮಾತನಾಡಿದ ಪ್ರಧಾನಿ ಮೋದಿ ಪಾಕಿಸ್ತಾನದ ವಿರುದ್ಧ ನೇರ ವಾಗ್ದಾಳಿ ನಡೆಸಿದರು. भारत के टारगेट पर आतंकवादियों के हेडक्वार्टर थे. सैकड़ों किलोमीटर अंदर जाकर के अगल बगल में किसी का भी नुकसान हुए बिना सीधी चोट करके आ गए. सटीक वार किया. ये दिखाता है कि हमारी सेना कितनी सक्षम और कितनी अनुशासित है. हमने दुनिया को दिखाया कि हम आतंकवाद के अड्डों को, उनके ठिकानों को यहां बैठे बैठे मिट्टी में मिला सकते हैं. ಇನ್ನು ಆಪರೇಷನ್ ಸಿಂಧೂರದ ಬಗ್ಗೆ ದೇಶಕ್ಕೆ ವಿವರಿಸಿದ ಕರ್ನಲ್ ಸೋಫಿಯಾ ಕುರೇಶಿ ಅವರ ಕುಟುಂಬದ ಸದಸ್ಯರು ಮೋದಿ ರೋಡ್ ಶೋನಲ್ಲಿ ಭಾಗವಹಿಸಿದ್ರು. ಸೋಫಿಯಾ ಕುರೇಶಿ ಅವರ ತಂದೆ ತಾಜ್ ಮೊಹಮ್ಮದ್, ತಾಯಿ ಹಲೀಮಾ ಕುರೇಶಿ, ಸಹೋದರ ಸಂಜಯ್ ಕುರೇಶಿ ಮತ್ತು ಸಹೋದರಿ ಶೈನಾ ಸುನ್ಸಾರ್ ರೋಡ್ ಶೋನಲ್ಲಿ ಕಾಣಿಸಿಕೊಂಡಿದ್ರು. उनके पीछे जो तेज था, जो नूर था, वो अलग ही दिख रहा था. जब मोदी जी यहाँ से निकले तो सारे जो है जय जयकार